ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪದ್ಯ ಭಾಗದ 2 ಪದ್ಯಗಳನ್ನು ನೋಡಿದ್ವಿ. ಕಳೆದ ತರಗತಿಯಲ್ಲಿ ಪದ್ಯ ಭಾಗದಲ್ಲಿಯ ದುರ್ಯೋಧನ ವಿಲಾಪ ಅನ್ನುವಂಥದ್ದು ಮತ್ತು ವಚನಗಳಲ್ಲಿ 3 ವಚನಕಾರರಾಗಿರುವಂಥ ಅಲ್ಲಮ್ಮ ಪ್ರಭು, ಗಟ್ಟಿವಾಳಯ್ಯ, ಅಕ್ಕಮಹಾದೇವಿಯವರ ವಚನಗಳನ್ನು ನೋಡಿದ್ವಿ. ಅಷ್ಟಲ್ಲದೆ ಗದ್ಯ ಭಾಗದಲ್ಲಿ ಮೊದಲಿಗೆ ಗಾಂಧಿ ಅನ್ನುವಂಥ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವಂಥ ಗಾಂಧಿ ಎನ್ನುವ ಒಂದು ಗದ್ಯವನ್ನು ಕೂಡ ನೋಡಿದ್ವಿ. ಈ ದಿನ ನಾವೇನು ಮಾಡೋಣ, ಗಾಂಧಿ ಕಂಪ್ಲೀಟ್ ಆಗಿದೆ. ಈ ಗದ್ಯ ಭಾಗದಲ್ಲಿ 2ನೇ ಗದ್ಯವಾಗಿರುವಂಥ ರಾಗಿ ಮುದ್ದೆ ಅನ್ನೋದನ್ನ ಗದ್ಯವನ್ನು ನೋಡೋಣ. ಈ ರಾಗಿ ಮುದ್ದೆ ಚಹ ರಘುನಾಥ್ ಅನ್ನುವಂಥವರು ಬರೆದಿರುವಂಥದ್ದು. ಚಹ ರಘುನಾಥ್ ಅನ್ನುವವರು ಈ ರಾಗಿ ಮುದ್ದೆಯನ್ನ ಬರೆದಿರುವಂಥದ್ದು. ಇಲ್ಲಿ ನಾವು ಗಮನಿಸುವುದಾದರೆ ಈ ಲೇಖಕರಾಗಿರುವಂಥ ಚಹ ರಘುನಾಥರ ಪರಿಚಯನ ನಾವು ಮಾಡ್ಕೊಳ್ಳೋದಾದರೆ 1974ರಲ್ಲಿ ಇವರು ಜನಿಸಿದರು. ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಇವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹರಳಾಪುರದವರು. ಇವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹರಳಾಪುರದವರು. ಹೊಳೆಯಲ್ಲಿ ಹರಿದ ನೀರು ಇವರ ಕವನ ಸಂಕಲನ. ಇವರ ಕವನ ಸಂಕಲನ ಯಾವುದು ಅಂದ್ರೆ ಹೊಳೆಯಲ್ಲಿ ಹರಿದ ನೀರು, ಇವರ ಕವನ ಸಂಕಲನ. ಹೊರಗೂ ಮಳೆ ಒಳಗೂ ಮಳೆ ಅನ್ನುವಂಥ ಒಂದು ಕಥಾ ಸಂಕಲನವನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಒಳಗೂ ಮಳೆ ಹೊರಗೂ ಮಳೆ ಅನ್ನುವಂಥ ಒಂದು ಕಥಾ ಸಂಕಲನವನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಒಂದು ಕವನ ಸಂಕಲನ ಯಾವುದಂದ್ರೆ ಹೊಳೆಯಲ್ಲಿ ಹರಿದ ನೀರು ಅನ್ನುವಂಥದ್ದು, ಇನ್ನೊಂದು ಹೊರಗೂ ಮಳೆ ಒಳಗೂ ಮಳೆ ಅನ್ನುವಂಥ ಒಂದು ಕಥನ ಸಂಕಲನವನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಇವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳು ಕಥಾರಂಗಂ ಪ್ರಶಸ್ತಿ ಅನ್ನುವಂಥದ್ದು, ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ, ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಯಾವುದು? ಕಥಾರಂಗಂ ಪ್ರಶಸ್ತಿ ಅನ್ನುವಂಥದ್ದು, ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ ಮತ್ತು ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಕೂಡ. ಅಷ್ಟೇ ಅಲ್ಲದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಕೂಡ ಇವರಿಗೆ ಲಭಿಸಿದೆ. ಇವರ ಈ ರಾಗಿ ಮುದ್ದೆ ಅನ್ನುವಂಥ ಗದ್ಯವನ್ನ ಗಮನಿಸೋದಾದ್ರೆ ಅವ್ರು ಹೇಳ್ತಾ ಹೋಗ್ತಾರೆ, ಇದು ಹಳ್ಳಿಯ ಬದುಕಿನ ಒಂದು ಚಿತ್ರಣವನ್ನ ಚಿತ್ರಿಸಿರುವಂಥದ್ದು. ಹಳ್ಳಿಯ ಬದುಕು ಹೇಗಿರತ್ತೆ, ಈ ಕಡೆ ನಮ್ದು ಉತ್ತರ ಕರ್ನಾಟಕ ಕಡೆ ರಾಗಿ ಬಳಕೆ ಮಾಡೋದು ಬಹಳ ಕಡಿಮೆ. ಜೋಳ, ಸಜ್ಜೆ, ಗೋವಿನ ಜೋಳ ಅಥವಾ ಮುಸ್ಕಿನ ಜೋಳ, ಈ ರೀತಿ ಜೋಳಗಳನ್ನು ಬಳಕೆ ಮಾಡ್ಕೊಳ್ತೀವಿ, ಗೋಧಿ. ಹಿಂಗಾಗಿ ಇದು ರಾಗಿ ಬಳಕೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬಹಳ ಕಡಿಮೆ. ಅವರು ದಕ್ಷಿಣ ಕರ್ನಾಟಕದ ಒಂದು ಸ್ಥಿತಿಗತಿಯನ್ನು ಇಟ್ಕೊಂಡು ಅಲ್ಲಿಯ ರಾಗಿ ಮಹತ್ವವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ಕೆ ಈ ಗದ್ಯದ ಮೂಲಕ ಅಣಿಯಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಳಿಗಿರುವಂತಹ ಮಹತ್ವ ಅಥವಾ ರಾಗಿ ಮುದ್ದೆಗೆ ಇರುವ ಮಹತ್ವವನ್ನ ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ನಾವು ಉತ್ತರ ಕರ್ನಾಟಕದವರು ಏನು ಈ ಜೋಳ ಮತ್ತು ಸಜ್ಜೆಯ ಬಗ್ಗೆ ಸಾಕಷ್ಟು ಅದಕ್ಕೂ ಇರುವಂತಹ ಬೆಲೆ, ಅದಕ್ಕೆ ಕೊಡುವಂತ ನಾವು ಗೌರವ, ಅದಕ್ಕಿರುವಂತ ಒಂದು ಮಹತ್ವ ಅಲ್ಲಿ ಕೂಡ ರಾಗಿಗಿದೆ ಅನ್ನುವಂಥದ್ದನ್ನು. ಯಾವುದೇ ಆಗ್ಲಿ ಹೊಟ್ಟೆ ತುಂಬಿಸುವಂತ ಅನ್ನ ಅದು ದೇವರ ಸಮಾನ ಆಗಿರುವಂಥದ್ದು. ಅದರದ ಒಂದು ಚಿತ್ರಣವನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಆಧುನಿಕವಾಗಿ ರಾಗಿಯ ಮಹತ್ವ ಹೇಗಿದೆ ಅನ್ನುವಂಥದ್ದು, ಪ್ರಾಚೀನವಾಗಿ ರಾಗಿ ಮಹತ್ವ ಹೇಗಿದೆ, ಜನಪದರ ರಾಗಿಯ ಬಗ್ಗೆ ಯಾವ ರೀತಿ ಆಗಿತ್ತು ಅನ್ನುವಂಥದ್ದು. ನಾವು ಹೇಳುದಿಲ್ಲ ರೊಟ್ಟಿ ತಿನ್ನೋನು ಗಟ್ಟಿ ಅಂತೇಳಿ, ಆ ರೀತಿ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವವನ್ನ ಕೊಂಡಾಡಿರುವುದನ್ನ ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನ ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸುತ್ತದೆ. ಗಾದಿ ಅದು ರಾಗಿ ಮುದ್ದೆಗೆ ಸಂಬಂಧಪಟ್ಟಂತಹ ಗಾದೆಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಅಷ್ಟಲ್ಲದೆ ಅದು ಉಲ್ಲೇಖವಾಗಿರುವಂತಹ ಕೃತಿಗಳಲ್ಲಿ ಕೂಡ ಅದನ್ನ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಇಲ್ಲಿ ಚಹ ರಘುನಾಥ್ ಅವರು ಮಾಡ್ತಾರೆ. ಅವ್ರದ್ದು ಇಷ್ಟು ಸಂಕ್ಷಿಪ್ತವಾದಂತ ಒಂದು ಪರಿಚಯ. ಚಹ ರಘುನಾಥ್ ರವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರು. ಅವರು ಪ್ರಜಾವಾಣಿ ಪತ್ರಿಕೆ ಒಳಗೆ ಅವರು
ಆರ್ಟಿಕಲ್ಸ್ ಬರ್ತಾ ಇರ್ತಾವೆ. ಚಹ ರಘುನಾಥ್ರವರು ಅವರು ಎರಡು ಕೃತಿಗಳನ್ನು ಬರೆದಿರುವಂಥದ್ದು. ಒಂದು ಕವನ ಸಂಕಲನ ಹೊಳೆಯಲ್ಲಿ ಹರಿದ ನೀರು ಅನ್ನುವಂಥದ್ದು, ಇನ್ನೊಂದು ಹೊರಗು ಮಳೆ ಒಳಗು ಮಳೆ ಅನ್ನುವಂಥ ಒಂದು ಕಥಾ ಸಂಕಲನ. ಹಲವಾರು ಕಥೆಗಳನ್ನು ಒಳಗೊಂಡಿರುವಂತಹ ಒಂದು ಕೃತಿ ಅದು ಕಥಾ ಸಂಕಲನ ಆಗಿರುತ್ತೆ. ಹಲವಾರು ಕವನಗಳನ್ನು ಒಳಗೊಂಡಿರುವಂಥದ್ದು ಕವನ ಸಂಕಲನ ಆಗಿರುತ್ತೆ. ಇಷ್ಟು ಇವರ ಸಂಕ್ಷಿಪ್ತವಾದಂಥ ಪರಿಚಯ. ಈ ರಾಗಿ ಮುದ್ದೆ ಗದ್ಯವನ್ನ ನೋಡೋಕ್ಕಿಂತ ಪೂರ್ವದೊಳಗೆ ಇದು ಏನು ಆಶಯವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು, ಯಾಕಿಟ್ರು ಇದನ್ನ, ನಿಮಗೆ ಸಿಲೆಬಸ್ಗೆ ಯಾಕಿಟ್ರು ಅನ್ನುವಂಥದ್ದನ್ನು ನೋಡೋದಾದ್ರೆ, ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬಾ ಮಹತ್ವವನ್ನು ಪಡೆದಿವೆ. ಉತ್ತರ ಕರ್ನಾಟಕಕ್ಕೆ ಜೋಳ ಆದರೆ ದಕ್ಷಿಣ ಕರ್ನಾಟಕಕ್ಕೆ ರಾಗಿ. ಈಗ ಆ ಪ್ರದೇಶ ಇಲ್ಲೇ ಸೀಮಿತವಾಗೈತಿ ಅನ್ನುವಂಥದ್ದು ಇಲ್ಲ, ಬೇರೆ ಬೇರೆ ಕೂಡ ನಾವು ಕಾಣಬಹುದಾಗಿದೆ. ಹೌದಾ, ಇಲ್ಲಿ ಅವರು ರಾಗಿ ತಿನ್ನುವಂಥದ್ದು ಇರ್ಬೋದು, ಆ ಕಡೆಯವರು ಜೋಳ ತಿನ್ನುವಂಥದ್ದು ಇರ್ಬೋದು. ಈ ರೀತಿ ಈ ಧಾನ್ಯಗಳು ರಾಗಿ ಮತ್ತು ಜೋಳ ತುಂಬಾ ಮಹತ್ವವನ್ನು ಪಡ್ಕೊಂಡಿವೆ. ಬಡವರ ಆಧಾರ ಮೂಲವಾದ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವವಿದೆ. ಬಡವರ ಆಹಾರದ ಮೂಲವಾಗಿರುವಂತಹ ರಾಗಿಗೆ ಕರ್ನಾಟಕದ ಒಂದು ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಇದೆ. ಇಷ್ಟೇ ಮಹತ್ವ ಜೋಳಕ್ಕೂ ಕೂಡ ಇದೆ ಅನ್ನುವಂಥದ್ದು. ಜೋಳಕ್ಕೆ ಮಹತ್ವ ಇಲ್ಲ, ರಾಗಿಗೆ ಅಷ್ಟೇ ಐತೆ ಅನ್ನುವಂಥದ್ದಲ್ಲ, ರಾಗಿಗೂ ಮತ್ತು ಜೋಳಕ್ಕೂ ಅಷ್ಟೇ ಮಹತ್ವ ಇದೆ. ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥವಾಗತೊಡಗಿದೆ. ಬರುತ್ತೆ, ರಾಗಿ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಅವರು. ರಾಗಿಯಲ್ಲಿ ಇರುವಂತಹ ವಿಶೇಷ ಗುಣಗಳು, ರಾಗಿಯಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಗಳು, ರಾಗಿಯಲ್ಲಿ ಇರುವಂತಹ ಒಂದು ಗಟ್ಟಿತನ, ಈ ಎಲ್ಲವುಗಳನ್ನ ತಿಳಿಸ್ತಾ ಹೋಗ್ತಾರೆ. ಈ ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಬಿಟ್ಟಿದೆ ಅನ್ನುವಂಥದ್ದನ್ನು. ಹೌದಾ, ಬೆಳಗ್ಗೆನೆ ನ್ಯಾರಿ ಮಾಡ್ತೀವತ್ತು ಹೇಳ್ತಿದ್ರು, ಹಳ್ಳಿಯೊಳಗೆ ಬಳಕೆ ಆಗ್ತಿತ್ತು ಪದ ಅದು ಇವತ್ತು ಪದ ನ್ಯಾರಿ ಅಂದ್ರೆ ರೊಟ್ಟಿ ಗಿಟ್ಟಿ ತಿಂದು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಇವಾಗ ಆಗಿಲ್ಲ, ಫಾಸ್ಟ್ ಫುಡ್ ಅನ್ನೋ ರೀತಿ ಒಳಗೆ ಏನೋ ಒಂದು ಟಿಫಿನ್ ಮಾಡ್ಕೊಂಡು ತಾವು ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರ ಕೆಲಸ ನೀಗುದು ಅಷ್ಟ್ರಾಗೆ ಇದೆ ಅನ್ನೋಂಥದ್ದನ್ನು. ಯಾಕಂದ್ರೆ ಎಲ್ಲವೂ ನಾವು ಆಹಾರ ಪದ್ಧತಿ ಹೆಂಗಾಗ್ಬಿಟ್ಟಂದ್ರ ಅಕ್ಕಿ ಬಿಟ್ರೆ ಬೇರೆ ಏನು ಇಲ್ಲ ಅನ್ನುವಂಥ ರೀತಿ ಒಳಗೆ ಆಗ್ಬಿಟ್ಟದೆ. ಅಕ್ಕಿ ಬಿಟ್ರೆ ಬೇರೆ ಯಾವುದೂ ಆಹಾರನೇ ಇಲ್ಲ ಅನ್ನುವಂಥ ರೀತಿಗೆ ಆಧುನಿಕ ಜಗತ್ತಿನಲ್ಲಿ ಬಂದ್ಬಿಟ್ಟಿದೆ. ಇಡ್ಲಿ ಅನ್ನುವಂಥದ್ದಾಗಿರ್ಬೋದು, ದೋಸೆ ಅನ್ನುವಂಥದ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ಎಲ್ಲದಕ್ಕೂ ಮೂಲ ಆಹಾರ ಅಕ್ಕಿಯನ್ನು ಬಳಕೆ ಮಾಡ್ತಿರುವಂಥದ್ದು. ಹೇಳ್ತಿದ್ರು ನೋಡು, ರೊಟ್ಟಿ ತಿಂದಾವ್ ಗಟ್ಟಿ, ಅಕ್ಕಿ ತಿಂದಾವ್ ಹಕ್ಕಿ ಅಂತ ಹೇಳಿ ಹೇಳ್ತಿದ್ರು. ಅಂದ್ರೆ ಹಕ್ಕಿ ಯಾವ ರೀತಿ ಪಳ್ಳಿರುತ್ತಲ್ಲ ಆ ತರ ಇರತ್ತೆ, ಜೋಳ ಅನ್ನುವಂಥದ್ದು ಗಟ್ಟಿಯಾಗಿರುತ್ತೆ ಅನ್ನುವಂಥದ್ದು. ಇಲ್ಲಿ ಜೋಳ ಮತ್ತು ರಾಗಿಗೆ ಪರ್ಯಾಯವಾಗಿ ಒಂದೇ ರೀತಿಯಾಗಿರುವಂಥದ್ದು, ಅದು ಗಟ್ಟಿತನ ಇರುವಂಥದ್ದು, ಇದು ಕೂಡ ಗಟ್ಟಿ ಇದೆ ಅನ್ನುವಂಥದ್ದು. ಈಗ ಆಧುನಿಕವಾಗಿ ಈ ಆಹಾರ ಪದ್ಧತಿಗಳ ಹದಗೆಟ್ಟು ಹಲವಾರು ಕಾಯಿಲೆಗಳು ಬರಾಕತ್ಬಿಟ್ಟವು. ನಾವು ಬೇಕಾರ ನೀವು ಕಾಯಿಪಲ್ಲೆ ಮಾರ್ಕೆಟ್ಗೆ ಹೋಗ್ರಿ ಅಥವಾ ದವಸ ಧಾನ್ಯಗಳನ್ನು ತಗೊಳಕ್ ಹೋಗ್ರಿ, ಹೈಬ್ರಿಡ್ ಜವಾರಿ ಬೇರೆ ಬೇರೆ ಅನ್ನುವಂಥದ್ದಕ್ಕೆ ಬಂದ್ಬಿಟ್ಟಿದೆ. ಮೊದಲಿಗೆ ಏನಿತ್ತು, ಜವಾರಿನ ಇರ್ತಾ ಇತ್ತು, ಹೈಬ್ರಿಡ್ ಅನ್ನುವಂಥದ್ದು ಇರ್ಲಿಲ್ಲ. ಅದು ಏನು ಹಸಿರು ಕ್ರಾಂತಿ ಆದ ನಂತರ ಈ ಹೈಬ್ರಿಡ್ ಹೆಚ್ಚು ಬಳಕೆಗೆ ಬಂತು. ಆ ಹೆಚ್ಚು ಹೈಬ್ರಿಡ್ ತಿಳಿದ ಏನಾಯ್ತು, ಜೀವನ ಮಟ್ಟ ಕುಸಿತಾ ಬಂತು, ಜೊತೆಗೆ ಆಯುಷ್ ಕೂಡ ಕಡಿಮೆ ಆಗ್ತಾ ಬಂತು. ಮತ್ತೆ ಹೊಳ್ಳಿ ರಿಟರ್ನ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ಮತ್ತೆ ಜವಾರಿ ಆಹಾರ ಪದ್ಧತಿಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಟಮಾಟಿ ಮಾರುವಂತವ್ರು ಹೇಳ್ತಿರ್ತಾರ, ಸೌತೆಕಾಯಿ ಮಾರುವಂತವ್ರು ಅಥವಾ ಬದನೆಕಾಯಿ ಮಾರುವಂತವ್ರು ಎಲ್ರು ಹೇಳ್ತಿರ್ತಾರ ನೋಡಿ, ಜವಾರಿ ಜವಾರಿ ಕೂಗ್ತಿರ್ತಾರ. ಯಾಕೆ ಹಂಗ ಆಗ್ಬಿಟ್ಟದ ಅಂದ್ರೆ ಆಹಾರ ಪದ್ಧತಿ ಮತ್ತು ಆಹಾರದ ಒಂದು ಸ್ಥಿತಿಗತಿ ಏನಾಗ್ಬಿಟ್ಟಿದೆ, ಹಲವಾರು ಕಾಯಿಲೆಗಳಿಗೆ ಕಾರಣ ಆಗ್ಬಿಟ್ಟಿದೆ. ಇಮಿಡಿಯೇಟ್ ಬೆಳಿಬೇಕು, ಮೊದಲು ಒಂದು ಬೆಳೆ ತೆಗಿಬೇಕಾದ್ರೆ ಮಿನಿಮಮ್ 6 ತಿಂಗಳು ಹೋಗ್ತಿತ್ತು, ಈಗ ಹಂಗಿಲ್ಲ, 1 ತಿಂಗಳೊಳಗನ ಈ ಕಾಯಿಪಲ್ಯ ಬೆಳೆಯುವಂಥದ್ದು ಕೂಡ ಇದೆ ಅನ್ನುವಂಥದ್ದು. ಎಲ್ಲವೂ ಹೈಬ್ರಿಡ್ ಮಯ ಆಗ್ಬಿಟ್ಟತಿ. ಹೆಂಗ್ ಹೈಬ್ರಿಡ್ ಮಯ ಆಗೈತಿ ಹಂಗ ಆಹಾರದ ಸ್ಥಿತಿಗತಿನೂ ಕೂಡ ಕೆಡ್ತಾ ಹೋಗಿದೆ, ಹಾಗೆ ಆರೋಗ್ಯ ಕೂಡ ಕೆಡ್ತಾ ಹೋಗಿದೆ. ಅದನ್ನ ಹೇಳ್ತಾರೆ ಅವ್ರು, ಮುಂದೆ ಬರುತ್ತೆ. ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ರಾಗಿ ಇಂದು ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ ಎನಿಸಿದೆ. ಈ ಬಡವರ ಆಹಾರವನ್ನ ಅಂತೇಳಿ ಏನ್ ರಾಗಿಗೆ ಒಂದು ತಿರಸ್ಕಾರ ಭಾವ ಇತ್ತಲ್ಲ, ಇವತ್ತೇನಾಗ್ಬಿಟ್ಟಿದೆ, ಎಲ್ಲದಕ್ಕೂ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ರಾಗಿ ಗಂಜಿ ಅನ್ನುವಂಥದ್ದು ಬಂದ್ಬಿಟ್ಟಿದೆ. ಸ್ವಲ್ಪ ರಾಗಿ ಆಹಾರ ಪದಾರ್ಥ ಮಾಡಿದ್ರೆ ಏನದು ಗಟ್ಟಿತನ ಬರತ್ತೆ ಅನ್ನುವಂಥ ರೈತ ಒಳಗೆ ಬಂದ್ಬಿಟ್ಟಿದೆ. ರಾಗಿ ಬಹಳ ಮಹತ್ವ ಪಡ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡುವಂಥದ್ದೇ ಈ ಗದ್ಯದ ಮುಖ್ಯ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟು ಈ ರಾಗಿಯ ಒಂದು ಆಶಯ, ರಾಗಿ ಮುದ್ದೆ ಗದ್ದೆಯ ಒಂದು ಆಶಯ ಇರುವಂಥದ್ದು. ಮುಂದೆ ಚಹರ ನಗರಾತ್ರ ಅವರು ಬರೆದಿರುವಂತ ಈ
ಗದ್ಯ ಅಥವಾ ಲೇಖನವನ್ನ ನೋಡೋದಾದ್ರೆ ಅಲ್ಲಿ ಏನಿದೆ ಅಂದ್ರೆ ಒಂದು ಆದಿದೇವತೆ ಆಗಿರುವಂತ ನಾಗಮ್ಮನ ದೇಗುಲಕ್ಕೆ ಅದೇನ್ ಚವಲಿಗೆ ಎಂದು ಹೋಗಿರ್ತಾರೆ ಅನ್ನೋಂಥದ್ದನ್ನು ಜವಳ ತೆಗೆಯೋದು ಅಥವಾ ಜವಳ ತೆಗಿಸೋದು ಅಂತ ಹೇಳ್ತಾರೆ ನೋಡು, ಅದಕ್ಕೆ ಹೋಗಿರ್ತಾರೆ. ಹೋದಾಗ ಅಲ್ಲಿ ಆ ಕಾರ್ಯಕ್ರಮ ಮುಗಿಬೇಕಾದ್ರೆ ಬಹಳ ಸಮಯ ತಗೊಳತ್ತೆ. ಸಮಯ ಆದ ನಂತರ ಎಲ್ರಿಗೂ ಹೊಟ್ಟೆ ಹಸಿದಿರುತ್ತೆ. ಅಲ್ಲೇ ಆ ದೇವಾಲಯದ ಮುಂದಿನ ಕಟ್ಟೆ ಮೇಲೆ ಕುತ್ಕೊಂಡಿರುವಂತ ಇವರು ಚಹ ರಘುನಾಥ್ ರವರು ಈ ಕಥೆಯ ಒಂದು ಪಾತ್ರಧಾರಿಯಾಗಿ ಕೂಡ ಹೇಳ್ತಾ ಹೋಗ್ತಾರೆ. ಅಲ್ಲಿ ಬರುವಂತ ಒಂದು ರಾಗಿ ಮುದ್ದೆಯ ವಾಸನೆ ಬರ್ತಾ ಇತ್ತು, ಚೆನ್ನಾಗಿರ್ತು. ಅದೆಲ್ಲವನ್ನ ಅಲ್ಲಿ ಅವ್ರು ಕಾಣ್ತಾ ಇರುವಂಥದ್ದು. ಅಲ್ಲಿ ಆ ರಾಗಿಯ ಅಲ್ಲಿಂದ ಆರಂಭವಾಗಿ ಅದರ ವೈಶಿಷ್ಟ್ಯತೆಯನ್ನು ಹೇಳ್ತಾ ಇರುವಂಥದ್ದು, ಹಿಂದಿನ ಕಾಲದಲ್ಲಿಯ ರಾಗಿಯ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದು. ನಂತರ ಆಧುನಿಕವಾಗಿ ರಾಗಿಯ ಜಿಲ್ಲೆಗಳ ಯಾವ್ಯಾವ ಇದಾವೆ ಅನ್ನುವಂಥದ್ದನ್ನು ಹೇಳ್ತಾರೆ. ನಂತರ ಅದರಲ್ಲಿ ವೈದ್ಯಕೀಯವಾಗಿ ಒಳಗೊಂಡಿರುವಂತಹ ಅಂಶಗಳ ಯಾವ ಅನ್ನುವಂಥದ್ದು ಕೂಡ ಹೇಳ್ಕೊಂತ ಹೋಗ್ತಾರೆ. ಆ ಗಟ್ಟಿತನಕ್ಕೆ ಇರುವಂತಹ ಹಲವಾರು ಸಾಂಕೇತಿಕ ರೂಪಗಳನ್ನ ಕೂಡ ಮತ್ತು ಉದಾಹರಣೆಗಳನ್ನು ಕೂಡ ನಾವು ಕಾಣ್ತಾ ಹೋಗ್ತೇವೆ. ಓಕೆ, ಎಲ್ರಿಗೂ ಗಮನಿಸ್ತಾ ಇದ್ದೀರಿ ಅನ್ಕೊಳ್ತೀನಿ. ಗದ್ಯ ಆರಂಭಿಸೋಣ. ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ದೆವು. ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದ ಒಂದು ಪರಿಮಳ. ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತು. ಆ ಬುತ್ತಿಯಿಂದ ಹೊರಹೊಮ್ಮುತ್ತಿತ್ತು ಮುದ್ದೆ ಹಾಗೂ ಕಿವಿಚಿದ ಸಾರಿನ ಸೊಗಸಾದ ಘಮ. ಮುದ್ದೆಯನ್ನ ಮುರಿಯುತ್ತಾ ತುತ್ತುಗಳನ್ನ ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ನನ್ನ ಹಾಗೂ ಅಣ್ಣನ ನಾಲಿಗೆಯ ಮೇಲೆ ನೀರೊಡೆದಿತ್ತು. ಹಸಿವಿನಿಂದಾಗಿ ಜೊಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ಒಂದನೇ ಪ್ಯಾರಾದೊಳಗೆ ಏನ್ ಹೇಳ್ತಾರಂದ್ರೆ, ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ವೆವು. ಈ ರಘುನಾಥರು ಹೇಳುವಂಥದ್ದು ಆ ಒಂದು ಗ್ರಾಮದ ದೇವತೆ ಆಗಿರುವಂತ ನಾಗಮ್ಮನ ದೇವಾಲಯಕ್ಕ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಅದು ಕಾರ್ಯಕ್ರಮ ಯಾವುದಂದ್ರೆ ಮಗಳ ಚೌಲಕ್ಕೆಂದು ಅನ್ನುವಂಥದ್ದು. ಜವಳ ತೆಗೆಯೋದತ್ತು ಹೇಳ್ತೀವಲ್ಲ, ಜಡಿ ತೆಗೆಸೋದತ್ತು ನಮ್ಮ ಕಡೆ ಇಲ್ಲಿ ಬಳಕೆ ಮಾಡ್ತಾರಲ್ಲ, ಅದು ದೇವರ ಹೆಸರಲ್ಲಿ ಮಕ್ಕಳ ಕೂದಲು ತೆಗೆಸುವಂತ ಪದ್ಧತಿ. ಚೌಲ ಅಂದ್ರೆ ದೇವರ ಹೆಸರಿನಲ್ಲಿ ಮಕ್ಕಳ ಕೂದಲು ತೆಗೆಸುವ ಒಂದು ಪದ್ಧತಿ, ಅದು ಚೌಲ ಅನ್ನುವಂಥದ್ದು. ಆ ಚೌಲಕ್ಕೆಂದು ಬಂದಿದ್ರು ಅಂದ್ರೆ ಮಗಳ ಆ ಜವಳ ತೆಗೆಸುವಂಥದ್ದು ಅಥವಾ ಜಡಿ ತೆಗೆಸುವಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅನ್ನುವಂಥದ್ದು. ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ದೇವರದ ಗುಡಿ ಮುಂದೆ ಒಂದು ಅಂಗಳಿತ್ತಲ್ಲ, ಅಂಗಳದ ಕಟ್ಟೆ ಮೇಲೆ ಅಣ್ಣನೊಂದಿಗೆ ಯಾರು ಕೂತ್ಕೊಂಡಿದ್ರು? ಇವ್ರು ಕೂತ್ಕೊಂಡಿದ್ರು. ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದ ಒಂದು ಪರಿಮಳ. ಹೌದಾ? ಮೂಗು ಮತ್ತು ಮನಸ್ಸನ್ನ ಆವರಿಸಿಕೊಂಡಿದ್ದು ತತ್ಕ್ಷಣವೇ ಆಗಿಂದಾಗ್ಲೇನ ಆವರಿಸಿಕೊಂಡಿದ್ದು ಯಾವುದು ಅಂದ್ರೆ ಹಿತವಾದ ಒಂದು ಪರಿಮಳ. ಹಿತವಾಗಿರುವಂತಹ ಒಂದು ಪರಿಮಳ ಏನಾಯ್ತು, ಆವರಿಸ್ಕೊಂಡ್ ಬಿಡ್ತು. ಅಂದ್ರೆ ವಾಸನೆ ಆವರಿಸ್ಕೊಂಡ್ ಬಿಡ್ತು ಅನ್ನುವಂಥದ್ದು. ಹಿತವಾಗಿರುವಂಥದ್ದು, ಕೆಟ್ಟದ್ದಲ್ಲ, ಒಳ್ಳೆಯ ಸುಗಂಧಮಯವಾಗಿರುವಂತ ಒಂದು ಪರಿಮಳ ಅವರ ಮನಸ್ಸು ಮತ್ತು ಮೂಗನ್ನ ಆವರಿಸ್ಕೊಂಡ್ ಬಿಡ್ತು. ಸ್ಮೆಲ್ ಬಂತು. ಬಂದಾಗ ಮನಸ್ಸಿಗೆ ಬಹಳ ಉಲ್ಲಾಸ ಅನಿಸ್ತದನ್ನ ಆ ಪರಿಮಳವನ್ನ ಹೀರಿದಾಗ. ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು. ಆ ದೇಗುಲಕ್ಕ ಅಂಟ್ಕೊಂಡೇ ಇರುವಂತದ್ದು, ಹಚ್ಚಿ ಇರುವಂತಹ ಕಟ್ಟಡದ ನಿರ್ಮಾಣ ನಡೆಯಿತು. ಹೊಂದ್ಕೊಂಡಿದ್ದಂತ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಅಲ್ಲಿ ಬಂದಂತಹ ಕೆಲಸಗಾರರು, ಶ್ರಮಿಕರು ಗುಂಪಿತ್ತಲ್ಲ, ಅವರು ಬಹುಶಃ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಇರುವಂತ ಆ ಕಟ್ಟಡ ನಿರ್ಮಾಣ ಕಾರ್ಯ ಮಾಡ್ತಿರುವಂತ ಅಲ್ಲೇ ಮಗ್ಗಲದ ಒಂದು ಕಟ್ಟೆಯ ಮೇಲೆ ಏನ್ ಮಾಡಿದ್ರು, ಮರದ ನೆರಳಿನಲ್ಲಿ
ಬುತ್ತಿಯನ್ನ ಬಿಚ್ಚಿ ಊಟಕ್ಕೆ ಅನೆಯಾಗಿದ್ರು. ಅಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಬಂದಂತ ಕೆಲಸಗಾರರು, ದುಡಿಯುವಂತವ್ರು ಗುಂಪಿತ್ತಲ್ಲ, ಅದು ಏನ್ ಮಾಡಿತ್ತು, ಒಂದು ಕಟ್ಟಿ ಮೇಲಿರುವಂತ ಮರದ ನೆರಳಿನಲ್ಲಿ ಏನ್ ಮಾಡಿದ್ರು, ಅವರು ತಮ್ಮ ಬುತ್ತಿಯನ್ನ ಬಿಚ್ಚಿದ್ರು. ಬುತ್ತಿಯನ್ನು ಬಿಚ್ಚಿ ಊಟಕ್ಕೆ ಕನೆಯಾಗಿದ್ರು. ಅವರು ಮುಗಿಬಿದ್ದಿದ್ರು ಅಂದ್ರೆ ಊಟ ಮಾಡ್ತಾ ಇದ್ರು ಅನ್ನುವಂಥದ್ದು, ಗುಂಪಾಗಿ ಕುತ್ಕೊಂಡಿದ್ರು. ಆ ಬುತ್ತಿಯಿಂದ ಹೊರಹೊಮ್ಮುತ್ತಿತ್ತು ಮುದ್ದೆ ಹಾಗೂ ಕಿವೆಚಿದ ಸಾರಿನ ಸೊಗಸಾದ ಘಮ. ಅಲ್ಲಿ ಅವ್ರು ಹೇಳ್ಕೊಳ್ತಾರ, ಮುದ್ದೆ ಮತ್ತು ಕಿವಿಚಿರುವಂತ ಆ ಸಾರಿನ ಸೊಗಸಾದ ಘಮ ಅಂದ್ರೆ ವಾಸನೆ ಅನ್ನುವಂಥದ್ದು. ವಾಸನೆ ಅನ್ನುವಂಥದ್ದು, ಆ ಪರಿಮಳ ಅನ್ನುವಂಥದ್ದು ಹೊಮ್ತಾ ಇತ್ತು. ಹೌದಾ, ಇದೆಲ್ಲೋ ಒಂದು ಪದದಲ್ಲಿ ಬರುದಿಲ್ಲ, ಘಮ್ಮ 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 ಆಡಿಸ್ತಾವ ಮಲ್ಲಿಗೆ ಅಂತೇಳಿ. ಆತರ ಇಲ್ಲಿ ಕೂಡ ಅದು ಮುದ್ದೆ ಮತ್ತು ಕಿವಿಚಿದ ಸಾರು ಏನಿದೆಯಲ್ಲ, ಅಷ್ಟೊಂದು ಸೊಗಸಾಗಿ ಪರಿಮಳದಿಂದ ಕೂಡಿತ್ತು. ಆ ವಾಸನೆ ಅವ್ರಿಗೆ ಬಂದ್ ತಲುಪ್ತಾ ಇತ್ತು. ಆ ಸೊಗಸಾದಂತ ಘಮ ಯಾವುದು, ಮುದ್ದೆ ಮತ್ತು ಕಿವಿಚಿದ ಸಾರಿನ ಪರಿಮಳ ಅವ್ರ ಮೂಗಿಗೆ ತಲುಪ್ತು. ಮುದ್ದೆಯನ್ನ ಮುರಿಯುತ್ತಾ ತುತ್ತುಗಳನ್ನ ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ, ಇತ್ತ ನನ್ನ ಹಾಗೂ ಅಣ್ಣನ ನಾಲಿಗೆಯ ಮೇಲೆ ನೀರೊಡೆದಿತ್ತು. ಅವರೇನಲ್ಲಿ ದೂರ ಕೂತ್ಕೊಂಡು ಊಟ ಕನಿಯಾಗಿದ್ರು. ತಮ್ಮ ಒಂದು ಊಟದಲ್ಲಿ ತಲ್ಲಿನತೆ ಏನಿತ್ತಲ್ಲ, ಅವರಲ್ಲಿ ಮುದ್ದೆ ಮತ್ತು ಆ ಕಿವುಚಿದ ಸಾರಿನ ವಾಸನೆ, ಪರಿಮಳ, ಸ್ಮೆಲ್ ಏನ್ ಬಂತಲ್ಲ ಅವರಿಗೆ, ಬಂದವರು ಆ ಮುದ್ದೆಯನ್ನು ಮುರಿಯುತ್ತಾ, ಆ ಮುದ್ದೆ ಮುರಿದಿರುವಂತ ಮುದ್ದೆಯ ತುತ್ತನ್ನ ಸಾರಿನಲ್ಲಿ ಹೊರಳಿಸ್ತಾ ಅದನ್ನ ನುಂಗ್ತಾ ಇದ್ರೆ, ಇತ್ತ ಇಲ್ಲಿ ಯಾರು ಲೇಖಕರಿಗೆ ಮತ್ತು ಅವರ ಅಣ್ಣನ ನಾಲಿಗೆ ಮೇಲೆ ನೀರು ಬರಾಕತ್ತು, ನೀರು ಬರ್ತಾ ಇತ್ತು. ಅಂದ್ರೆ ಅವರ ಒಂದು ಅಷ್ಟೊಂದು ಆ ಮುದ್ದೆ ಮತ್ತು ಕಿವಿಚಿದ ಸಾರು ಸೊಗಸಾಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ಕಂಡ್ಕೋಬೇಕಾಗತ್ತೆ. ಹಸಿವಿನಿಂದಾಗಿ ಜೊಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ಸ್ವಲ್ಪ ಹಂಗ ಕಣ್ಣು ಮುಚ್ಚಿದಂಗ ಆಗ್ತಿತ್ತು. ಅಲ್ಲಿ ಕುತ್ಕೊಂಡಿದ್ರು ಅಂದ್ರೆ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತ ಸಂಬಂಧ, ಅಲ್ಲಿ ಕಾರ್ಯಕ್ರಮ ಕನಿಯಾಗಿರುವಂತವ್ರು ಕಾರ್ಯಕ್ರಮ ಮಾಡ್ತಾ ಇದಾರ, ಇವ್ರು ಹೊರಗೆ ಕಟ್ಟಿ ಕುತ್ಕೊಂಡಿದ್ರಲ್ಲ, ಇವ್ರಿಗೆ ಹಸಿವಿನಿಂದ ಹಸಿದ ಟೈಮ್ ಭಾಳ ಆಗಿತ್ತು, ಹಸಿದು ಕುತ್ಕೊಂಡಿದ್ರು. ಕುತ್ಕೊಂಡ ಒಂಥರ ಹಸಿವಿನಿಂದ ನಿತ್ರಾಣಕ್ಕೆ ಬಿದ್ದು ಕಣ್ಣು ಮುಚ್ಚಿದಂಗ ಆಗ್ತಾ ಇದ್ವು. ಆ ಜೊಂಪು ಹತ್ತಿದಂತ ಕಣ್ಣುಗಳಲ್ಲಿ ಏನಾಗ್ತಿತ್ತು, ಸಾಲು ಸಾಲು ಮುದ್ದೆಗಳ ಚಿತ್ರ ಮೂಡ್ತಾ ಇತ್ತು. ಈ ರೀತಿ ಅವರ ಒಂದು ಆ ಮುದ್ದೆಯ ಮತ್ತು ಆ ಕಿವಿಚಿದ ಸಾರಿನ ಸೊಗಸಾದಂತ ಪರಿಮಳ ಬರೋದ್ರಿಂದ ಅವರ ಬಾಯಲ್ಲಿ ನೀರು ಬಂತು. ಜೊತೆಗೆ ಹಸಿವಿನಿಂದಾಗಿ ಜೊಂಪು ಹತ್ತಿದ ಕಣ್ಣಿನೊಳಗ ಮುದ್ದೆ ಸಾಲುಗಳು ಬಂದು ಮೂಡಿ ಹೋಗ್ತಾ ಇದ್ವು. ಈ ರೀತಿ ಅಲ್ಲಿ ಇತ್ತು. ಮುಂದೆ ಹೇಳ್ತಾರೆ, ಹೌದಾ, ಜೊಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ಹಾಗೆ ಕಾಣ್ತಾ ಇತ್ತು. ಈ ಕಡೆ ಪೂರ್ತಿ ನಿದ್ದೆನೂ ಅಲ್ಲ, ಈ ಕಡೆ ಪೂರ್ತಿ ಎಚ್ಚರವಾಗಿರುವಂಥದ್ದಲ್ಲ. ಆ ರೀತಿ ಇರುವ ಸಂದರ್ಭದೊಳಗ ಅವರು ಮುದ್ದಿದ ವಿಚಾರ ಮಾಡ್ತಿದ್ರು ಅನ್ಸುತ್ತೆ. ಹಿಂಗಾಗಿ ಆ ಮುದ್ದೆನೆ ಅವರಿಗೆ ಕನಸಿನಲ್ಲಿ ಬಂದಂಗೋ ಅಥವಾ ಕಣ್ಣು ಮುಂದೆ ಬಂದಂಗ ಅನಿಸ್ತಾ ಇತ್ತು. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗೋದು ಬಡತನ ಹಾಗೂ ಕನ್ನಡತನ. ನಮ್ಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗೋದು ಬಡತನ ಹಾಗೂ ಕನ್ನಡತನ ಅನ್ನುವಂಥದ್ದು. ರಾಗಿ ಬೆಳೆಯುವಂಥದ್ದು ಹೆಚ್ಚಂದ್ರೆ ಕರ್ನಾಟಕನೇ ಅನ್ನುವಂಥದ್ದು. ಜೊತೆಗೆ ರಾಗಿ ಮುದ್ದೆ ಊಟ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಭಾಳ ಬಡರು ಹೋದಾರ ಅನ್ನುವಂಥ ಲೆಕ್ಕಕ್ಕೆ. ಹೌದಾ, ರಾಗಿ ಮುದ್ದೆ ತಿಂತಾ ಇದಾರೆ ಅಂದ್ರೆ ಪಾಪ ಅವ್ರಿಗೆ ಬಹಳ ಬಡತನ ಇದೆ ಅನ್ನುವಂಥದ್ದು. ಎಲ್ಲಿಕಂದ್ರ ಒಂಥರ ಸೊಫಿಸ್ಟಿಕೇಟೆಡ್ ಆಗಿ ಡೈನಿಂಗ್ ಟೇಬಲ್ ಸುತ್ತಲೇ ಕುತ್ಕೊಂಡು ತಿನ್ಲೋ ಬೇಡ ಅಂತೇಳಿ ಚಮಚೆದಾಗ ತಿನ್ನುವಂತ ರೀತಿ ಅವ್ರ ಬದುಕನೆ ಬೇರೆ ಇರುವಂಥದ್ದು. ಇಲ್ಲಿ ಈ ರಾಗಿ ಮುದ್ದೆ ಅಂದ್ರೆ ತಕ್ಷಣ ನೆನಪಾಗೋದು ಬಡವರು ತಿನ್ನುವಂಥದ್ದು ಅಥವಾ ಕನ್ನಡತನ ಅನ್ನುವಂಥದ್ದು ನೆನಪಾಗತ್ತೆ ಅನ್ನುವಂಥ ಮಾತಲ್ಲಿ ಹೇಳ್ತಾರೆ. ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನ ಬಿಡುವಂತಿಲ್ಲ. ಹೌದಾ, ಇಲ್ಲಿ ಹೇಳ್ತಾರೆ ಏನಂದ್ರೆ ಬಡತನ ಹಾಗೂ ಈ ಕನ್ನಡತನ ಅನ್ನುವಂಥದ್ದು ಹೆಂಗ್ ನೆನಪಾಗಕ್ ಸಾಧ್ಯ ಈ ರಾಗಿ ಮುದ್ದೆ ಅಂದ್ರೆ, ಹಂಗ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಅಲ್ಲಿಯ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನ ಬಿಡುವಂತಿಲ್ಲ. ನಮ್ದು ವಿಶಾಲವಾಗಿರುವಂತ ಈ ಭಾರತ ದೇಶದೊಳಗ ಹಲವಾರು ರಾಜ್ಯಗಳಿಂದ ಕೂಡಿರುವಂತ ಒಂದು ದೇಶ. ಆ ರಾಜ್ಯದ ಭಾಷೆ, ವೇಷ, ಆಹಾರ, ಅಲ್ಲಿ ಜೀವನ ಪದ್ಧತಿ, ಅಲ್ಲಿಯ ಸಂಸ್ಕೃತಿ ಇವೆಲ್ಲವೂ ಭಿನ್ನವಾಗಿರುವಂಥವು.
ಅದಕ್ಕೆ ಹೇಳ್ತಾರೆ ನೋಡು, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದೇ ಈ ಭಾರತ ದೇಶ. ಭಿನ್ನ ಭಿನ್ನವಾಗಿರುವಂಥವು. ಅವರು ರಾಜ್ಯ ಭಾಷೆನೇ ಬೇರೆ, ಇನ್ನೊಂದು ರಾಜ್ಯದ ಭಾಷೆನೇ ಬೇರೆ, ಅವರು ಹಾಕಿ ತೊಡ್ತಿರುವಂತ ಸಾಂಸ್ಕೃತಿಕ ಪಾರಂಪರಿಕ ಉಡುಪು ಬೇರೆ ಆಗಿರುತ್ತೆ, ಇನ್ನೊಂದು ರಾಜ್ಯದ ಉಡುಪು ಬೇರೆ ಇರುವಂಥದ್ದು, ಅವರ ಒಂದು ಬದುಕಿನ ಶೈಲಿಯ ಸ್ಟೈಲೇ ಬೇರೆ ಇರುವಂಥದ್ದು, ಅವರ ಒಂದು ಆಹಾರ ಪದ್ಧತಿಯನ್ನು ಕೂಡ ಬೇರೆ ಇರುವಂಥದ್ದು. ಹೀಗೆ ಅವುಗಳನ್ನ ಸಂಸ್ಕೃತಿಗೂ ಮತ್ತು ಆಹಾರ ಪದ್ಧತಿಗೂ ತಳಕಿರುವಂಥದ್ದು. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ರಾಗಿಯನ್ನ ಬಿಡುವಂತಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳಕು ಹಾಕುವುದಾದ್ರೆ ರಾಗಿಯನ್ನ ಬಿಡುವಂತಿಲ್ಲ, ರಾಗಿ ಮುದ್ದೆಯನ್ನ ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ, ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿ ಬಗ್ಗೆ ಮಾತನಾಡುವಂತಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಮತ್ತು ಸಂಸ್ಕೃತಿಗೂ ತಳಕು ಹಾಕಿರುವುದಾದ್ರೆ ರಾಗಿ ಮುದ್ದೆ ಕರ್ನಾಟಕಕ್ಕೆ ತಳಕಿರುವಂಥದ್ದೇ, ಅದು ಭಿನ್ನವಾಗಿರುವಂಥದ್ದಲ್ಲ ಅಂತ ಹೇಳಕ್ ಬರುದಿಲ್ಲ. ಅದಕ್ಕೆ ಹೇಳ್ತಾರೆ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿ ಬಗ್ಗೆ ಮಾತನಾಡುವಂತಿಲ್ಲ. ಮುಂದೆ ಹೇಳ್ತಾರೆ, ಹಳ್ಳಿಯ ಚಿತ್ರಗಳನ್ನ ನೆನಪಿಸಿಕೊಳ್ಳಿ. ಹೊಲದ ಬದಿಯ ಬೃಹತ್ ಮರ, ಆ ಮರದ ನೆರಳಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದು ಬುತ್ತಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನ ಅದುಮುತ್ತಾ ಇಡೀ ಮುದ್ದೆಯನ್ನೇ ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಅದೇ ಹಳ್ಳಿಯ ಬದುಕು, ಇದು ದುಡಿದ ಜನರ ಬದುಕು. ಇಲ್ಲಿ ಗಮನಿಸಬೇಕು, ಇವರು ಒಂದು ಕರ್ನಾಟಕದ ದಕ್ಷಿಣ ಭಾಗದ ವಿಚಾರವನ್ನಾಗಿ ಹೇಳಿದ್ರೆ, ನಾವು ಉತ್ತರದ ಕರ್ನಾಟಕದ ಭಾಗದ ವಿಚಾರವನ್ನು ಹೇಳೋದಾದ್ರೆ, ಒಬ್ಬ ತಾಯಿಯಾದಂಥವಳು ಬುತ್ತಿಯನ್ನು ಹೊಲಕ್ಕೆ ತಗೊಂಡ್ ಬಂದಿದ್ದಾಳೆ. ಕೆಲಸಕ್ಕೆ ಬಂದಂತ ತಂದೆ, ಮಕ್ಕಳು ಅಥವಾ ಕೆಲಸಗಾರರು ಇವರೆಲ್ಲ ಸೇರ್ಕೊಂಡು ಒಂದು ಗಿಡದ ಕೆಳಗೆ ಊಟ ಕೂತ್ಕೊಂಡಿದ್ದಾರೆ. ಹೌದಾ? ನಮ್ಮ ಕಡೆ ಹೇಗೆ ರೊಟ್ಟಿಯನ್ನ ಕೈಲಿಟ್ಕೊಂಡು ತಿಂತಾ ಇರ್ತಾರೋ ಹಾಗೆ ಆ ಕಡೆ ಮುದ್ದೆಯನ್ನ ಕೈಲಿಟ್ಕೊಂಡು ತಿನ್ನುವಂಥದ್ದು. ನಿಮಗೆ ಅನ್ಸುತ್ತೆ, ಸರಿ ಮುದ್ದೆ ರೌಂಡ್ ಆಗಿರ್ತತಲ್ಲ, ಅದ್ಯಾಂಗ ಅವರು ಅಂಗೈಯಲ್ಲಿ ಇಟ್ಕೊಂಡು ತಿನ್ನಕ್ ಸಾಧ್ಯ ಇದೆ ಅನ್ನೋವಂಥದ್ದನ್ನ ನೀವು ಪ್ರಶ್ನಿಸಬಹುದು. ಹೌದು, ಅದೇ ಹೇಳ್ತಾರ ಅವರು. ಅದನ್ನ ಮುದ್ದೆಯನ್ನ ಒಂದು ರೀತಿ ಕೈಯಿಂದ ಏನ್ ಮಾಡ್ತಾ ಇದ್ರೆ ಅದುಮ್ತಾ ಅದನ್ನ ಬಟ್ಟಲಿನ ರೂಪಕ್ಕೆ ತಗೊಂಡ್ ಬರ್ತಾರೆ. ತಗೊಂಡ್ ಬಂದು ಅದನ್ನ ಅದರಲ್ಲಿ ಸಾಂಬಾರು ಅಥವಾ ಗೊಜ್ಜು ತುಂಬಿಕೊಂಡು ಊಟ ಮಾಡ್ತಾರೆ. ಒಂದು ಮುದ್ದೆ ಖಾಲಿ ಆಯ್ತು ಅನ್ಕೊಡ್ದೆ ಇನ್ನೊಂದು ಮುದ್ದೆ ಮತ್ತೆ ಅದೇ ತರ ಅಂಗೈಯಲ್ಲಿ ಬರುತ್ತೆ, ಪ್ರತ್ಯಕ್ಷ ಆಗತ್ತೆ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ. ಹಳ್ಳಿಯ ಚಿತ್ರಗಳನ್ನ ನೆನಪಿಸ್ಕೊಳ್ಳಿ. ನೀವು ಹಳ್ಳಿಯ ಬದುಕು, ಹೌದಾ, ಸಾಮಾನ್ಯವಾಗಿ ಹಳ್ಳಿಯ ಚಿತ್ರಣಗಳು ನೆನಪಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನೆನಪಿದ್ದೇ ಇರ್ತಾವೆ. ಹೊಲದ ಬದಿಯ ಬೃಹತ್ ಮರ, ಮತ್ತೆ ಹೊಲನ ನೋಡಿರ್ಲಿಕ್ಕಂದ್ರೆ ಎಲ್ಲಿ ನೆನಪಿಸ್ಕೊಳಕ್ ಸಾಧ್ಯ ಇದೆ? ಹೊಲನ ನೋಡಿಲ್ಲ, ಅಲ್ಲಿ ಹೊಲದಾಗಿರುವಂತ ದೊಡ್ಡ ಗಿಡನ ನೋಡಿಲ್ಲ, ಗಿಡದ ತಳಕ್ ಕುತ್ಕೊಂಡು ಒಂದಿನಾನು ಊಟ ಮಾಡಿಲ್ಲ. ಹೌದಾ? ಹೀಗಿರ್ಬೇಕಾದ್ರೆ ಮತ್ತಿನ್ನ ಅವ್ರಿಗೆ ಹೇಳಕ್ ಆಗೋದಿಲ್ಲ, ಗೊತ್ತಾಗೋದಿಲ್ಲ ಅವ್ರಿಗೆ. ಅದಕ್ಕೆ ಬಹುಶಃ ಪಾಪ ಅವ್ರು ಹೇಳ್ತಾರೆ, ಹಳ್ಳಿ ಸಿಟಿ ಒಳಗಿರುವಂತವ್ರಿಗೆ ಗೊತ್ತಾಗ್ಲಿ ಅಂತೇಳಿ. ಒಂದ್ಸಾರಿ ಹಳ್ಳಿ ಚಿತ್ರವನ್ನು ನೆನಪಿಸ್ಕೊಳ್ರಿ. ಹೊಲದ ಬದಿಯ ಬೃಹತ್ ಮರ, ಹೊಲದ ಬದುವಿಗೆ ದಂಡಿಗೆ ಒಂದು ದೊಡ್ಡದಾಗಿರುವಂತ ಮರ ಇರುತ್ತೆ. ಆ ದೊಡ್ಡದಾಗಿರುವಂತ ಮರ, ಆ ಮರದ ನೆಳಲಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಏನು ಮರ ಇದೆ ಅಲ್ಲಿ ದೊಡ್ಡದು ಬೃಹತ್ ಆಗಿರುವಂತ ಮರದ ನೆರಳಿನಲ್ಲಿ ಏನ್ ಮಾಡ್ಯಾಳ, ಹೊಲದ ಒಡತಿ ನೆತ್ತಿಯ ಮೇಲೆ ಹೊತ್ತು ತಂದು ಬುತ್ತಿಯನ್ನ ಅಲ್ಲಿ ಬಿಚ್ಚಿದ್ದಾಳೆ, ಬುತ್ತಿಯನ್ನ ಬಿಚ್ಕೊಂಡು ಕೂತ್ಕೊಂಡಿದ್ದಾಳೆ ಅನ್ನುವಂಥದ್ದು. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ. ಅಲ್ಲೇನು ಮಧ್ಯಾಹ್ನ ಊಟಕ್ಕೆ ಕುತ್ಕೊಂಡ್ರಲ್ಲ, ಕುತ್ಕೊಂಡಾಗ ಎಲ್ರೂ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನ
ಕೊಟ್ರು ಅಥವಾ ತಗೊಂಡಿದ್ರು. ರಾಗಿ ಮುದ್ದೆಯನ್ನ ಅದ್ಮುತ್ತ ಇಡೀ ಮುದ್ದೆಯನ್ನೇ ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ನಮ್ಗೆ ಏನ್ ಮಾಡ್ತಾರೆ ಇತ್ತ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಕೈಯಾಗಿ ಇಟ್ಕೊಂಡು, ಎಡಗೈಯಾಗಿ ರೊಟ್ಟಿ ಇಟ್ಕೊಂಡು 2, 3 ಅಥವಾ 4 ರೊಟ್ಟಿ ಕೈಯಾಗಿ ಇಟ್ಕೊಂಡು ಪಲ್ಯ ಹಾಕೊಂಡು ತಿನ್ನುವಂತ ಒಂದು ಪದ್ಧತಿ. ಅಲ್ಲಿ ಏನಂದ್ರೆ ಆ ರಾಗಿ ಮುದ್ದೆ ಇದೆ ಅಲ್ಲ, ಅದನ್ನ ಅದ್ಮುತ್ತ ಏನ್ ಮಾಡ್ಬಿಡ್ತಾರೆ, ಒಂದು ಬಟ್ಟಲಿನ ಆಕಾರ ಮಾಡ್ತಾರೆ. ಬಟ್ಟಲಿನ ಆಕಾರ ಮಾಡಿ ಅದರೊಳಗ ಮುದ್ದೆ ಗುಂಡಿಯಲ್ಲಿ ಸಾರೋ ಅಥವಾ ಗೊಜ್ಜನ್ನು ತುಂಬಿಕೊಳ್ತಾರೆ ಅನ್ನೋಂಥದ್ದನ್ನ. ನಾವೀಗ ಹೆಂಗ್ ಇಲ್ಲಿ ರೊಟ್ಟಿ ಒಳಗೆ ಪಲ್ಯ ಹಾಕೊಂಡು ಉಣ್ತೀವೋ ಆ ರೀತಿ, ಅಥವಾ ಮುರಿದು ಹಾಕೊಂಡು ಸಾಂಬಾರ್ ಹಾಕೊಂಡು ಉಣ್ತೀವಲ್ಲ ಆ ರೀತಿ ಕೂಡ ಇಲ್ಲಿ ಆ ಮುದ್ದೆಯನ್ನು ಏನ್ ಮಾಡ್ತಾರೆ, ಬಟ್ಟಲಿನ ಆಕಾರಕ್ಕೆ ತಂದು ಅದ್ರಾಗ ಸಾಂಬಾರು ಅಥವಾ ಇನ್ನೊಂದು ಯಾವುದೋ ಗೊಜ್ಜು ತುಂಬಿ ಊಟ ಮಾಡ್ತಾರೆ ಅನ್ನುವಂಥದ್ದು. ಎಡ ಅಂಗೈ ಗುಣಿಯಲ್ಲಿ ಇಡುತ್ತಾರೆ, ಎಡ ಅಂಗೈದೊಳಗೆ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದು. ಮುದ್ದೆ ಕರಗು ವೇಳೆಗಾಗ್ಲಿ. ಈಗ 2 ರೊಟ್ಟಿ ತಗೊಂಡ್ ತಿನ್ನಾಕತ್ತಿದ್ದಂದ್ರ ಇನ್ನೂ ಮತ್ತೆ 2 ರೊಟ್ಟಿ ಇಟ್ಕೊಳ್ತಿರಲ್ಲ, ಆ ತರ ಇಲ್ಲಿ ಕೂಡ ಒಂದು ಮುದ್ದೆ ಖಾಲಿ ಆಯ್ತು ಅಂದ್ರೆ ಮತ್ತೊಂದು ಮುದ್ದೆಯನ್ನ ಮುರಿಯಾಕ ಅನಿ ಆಗುವಂಥದ್ದು ಅಥವಾ ಅದೇ ಬಟ್ಟಲಿನ ಆಕಾರ ಮಾಡ್ಕೊಳ್ತಿದ್ರು ಅನ್ನುವಂಥದ್ದು. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ, ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಬೇಕು, ಇದು ಸಂದರ್ಭಕ್ಕಿರುವಂಥದ್ದು. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅನ್ನುವಂಥದ್ದು, ಹೌದಾ? ಇಲ್ಲಿ ಆ ಸಂದರ್ಭವನ್ನ ಸೂಚಿಸ್ಬೇಕಾಗತ್ತೆ. ಇದನ್ನ ಯಾರು ಬರೆದ್ರು, ಯಾವ ಗದ್ಯದಿಂದ ಆಯ್ದುಕೊಳ್ಳಲಾಯಿತು, ಯಾವ ಸಂದರ್ಭದಲ್ಲಿ ಈ ರೀತಿ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅನ್ನುವಂತ ವಿಚಾರವನ್ನು ಹೇಳ್ತಾರೆ, ಯಾವ ಬದುಕಿನ ಒಂದು ವ್ಯವಸ್ಥೆಯನ್ನು ತಿಳಿಸುವಂತ ಈ ರಾಗಿ ಮುದ್ದೆಯ ಸಂದರ್ಭವನ್ನ ನೀವಿಲ್ಲಿ ಸ್ಪಷ್ಟಪಡಿಸ್ಬೇಕಾಗತ್ತೆ. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ, ಅದೇ ಹಳ್ಳಿಯ ಬದುಕು, ಇದು ದುಡಿಯುವ ಜನರ ಬದುಕು, ಇದು ದುಡಿಯುವ ಜನರ ಬದುಕು. ನೀವು ಗಮನಿಸೋದಾದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಳ್ಳಿಯವರು ಇರ್ತೀರಿ. ಸಿಟಿ ಒಳಗಿದ್ರು ಕೂಡ ನೀವು ಬೇಕಾದ್ರೆ ಊರಲ್ಲಿರುವಂತ ಹಿರಿಕರನ್ನ ಕೇಳಿದ್ರೆ ಗೊತ್ತಾಗ್ತತಿ ಅಲ್ಲಿಯ ಬದುಕಿನ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು, ಅವ್ರು ಹೇಗೆ ಗಟ್ಟಿತನವನ್ನ ಹೊಂದಿದ್ರು ಅನ್ನುವಂಥದ್ದು ಕೂಡ ಇದು ದುಡಿಯುವ ಜನರನ್ನು ಕೂಡ ಕೇಳಿ ನೀವು ಅರ್ಥ ಮಾಡ್ಕೊಳ್ಬಹುದು. ಇಷ್ಟು ಈ ಗದ್ಯದ ಸಂದರ್ಭ ಇರುವಂಥದ್ದು. ಮುಂದೆ ರಾಗಿಯ ವಿಚಾರವನ್ನು ನೋಡೋದಾದ್ರೆ, ಮುದ್ದೆಗೆ ಸಂಬಂಧಿಸಿದಂತೆ ನನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವ ಕರಿಯನು ನೆನಪಾಗ್ತಾನೆ. ಅಪ್ಪ ಮೇಷ್ಟ್ರಾಗಿದ್ದ ದಿನಗಳವು. ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಕಸಮುಸರೆ ಬಳಿಯುತ್ತಿದ್ದ. ನೋಡಲಿಕ್ಕೆ ಅವನು ದೊಡ್ಡವನೆಂದು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣುತ್ತಿದ್ದ. ಅವ ಹೇಗೆ ಕಾಣ್ತಾ ಇದ್ದ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಮಕ್ಕಳಾದ ನಮ್ಮ ಪಾಲಿಗವನು ಆಶ್ಚರ್ಯದ ವಸ್ತು. ಮಕ್ಕಳಾದ ನಮ್ಮ ಪಾಲಿಗೆ ಅವನು ಒಂದು ಆಶ್ಚರ್ಯದ ವಸ್ತುವಾಗಿ ಕಾಣ್ತಾ ಇದ್ದ ಅನ್ನುವಂಥದ್ದು. ಇಲ್ಲಿ ಮುದ್ದೆಗೆ ಸಂಬಂಧಿಸಿದಂತೆ ಅವರು ತಮ್ಮ ಬಾಲ್ಯದ ನೆನಪನ್ನ ನೆನಪಿಸ್ಕೊಳ್ತಾರೆ. ಅದನ್ನ ನಾನು ಜೀವನದಲ್ಲಿಯೇ ಮರ್ತಿಲ್ಲ ಅನ್ನುವಂಥ ರೀತಿಯೊಳಗೆ ಹೇಳ್ತಾರೆ. ನನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತೋದಂದ್ರೆ ಅಚ್ಚಳಿಯಾಗಿ ನೆನಪಿರುವಂತ ಕರಿಯನ್ನು ನೆನಪಾಗ್ತಾನೆ. ಕರಿಯ ಅನ್ನುವಂಥವನೊಬ್ಬ ಇದ್ದ, ಆತ ನೆನಪಾಗ್ತಾನೆ. ಅಪ್ಪ ಮೇಷ್ಟ್ರಾಗಿದ್ದ ದಿನಗಳವು. ಯಾರೋ ಈ ಲೇಖಕರ ಅಪ್ಪ ಮೇಷ್ಟ್ರಾಗಿದ್ರು. ಆ ಸಂದರ್ಭದಲ್ಲಿ ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಕಸ ಮುಸರೆ ಬಳಿಯುತ್ತಿದ್ದ. ಈ ಕರಿಯ ಅನ್ನುವಂತ ಒಬ್ಬ ಮನುಷ್ಯ ಏನಿದ್ದಲ್ಲ, ಆತ ಏನ್ ಮಾಡ್ತಿದ್ದ, ಆ ಹೋಟೆಲ್ನಲ್ಲಿ ಕಸ ಮುಸರೆಯನ್ನ ಬಳಿಯುವಂತ ಅನಿ ಆಗ್ತಿದ್ದ ಅಥವಾ ಕೆಲಸ ಮಾಡ್ತಿದ್ದ. ನೋಡ್ಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣುತ್ತಿದ್ದ. ನೋಡಕ್ ಹೆಂಗ್ ಕಾಣ್ತಿದ್ದ ಅಂದ್ರೆ ದೊಡ್ಡದಾಗಿರುವಂತ ಒಂದು ರಾಗಿ ಮುದ್ದೆ ಕಂಡ ಹಾಗೆ ಆತ ಕಾಣ್ತಾ ಇದ್ದ. ಮಕ್ಕಳಾದ ನಮ್ಮ ಪಾಲಿಗವನು ಒಂದು ಆಶ್ಚರ್ಯದ ವಸ್ತುವಾಗಿದ್ದ. ಮಕ್ಕಳಾದಂತ ಈ ನಮ್ಮ ಪಾಲಿಗೆ ಆತ ಹೇಗೆ ಕಾಣ್ತಾ ಇದ್ದ ಅಂದ್ರ ಒಂದು ಆಶ್ಚರ್ಯಕರವಾದಂತ ವಸ್ತುವಾಗಿ ಆತ ಕಾಣ್ತಿದ್ದ. ಇಷ್ಟು ಇವತ್ತಿನ ಈ ತರಗತಿಯಲ್ಲಿ ರಾಗಿ ಮುದ್ದೆ ಕುರಿತಾಗಿ ಹಳ್ಳಿಯ ಚಿತ್ರಣ, ಹಳ್ಳಿಯ ಸೊಗಸು, ರಾಗಿ ಮತ್ತು ಹಳ್ಳಿಗೆ ಇರುವಂತ ಒಂದು ಸಂಬಂಧ, ಹಳ್ಳಿಯ ಜನರ ಒಂದು ಆಹಾರ ಪದ್ಧತಿಯಲ್ಲಿಯ ಈ ರಾಗಿಯ ಬಳಕೆ ಹೇಗಿತ್ತು, ದುಡಿಯುವಂತ ಜನರು
ಅದನ್ನು ಹೇಗೆ ಉಣ್ತಾ ಇದ್ರು ಅನ್ನುವಂಥ ಹಲವಾರು ವಿಚಾರಗಳನ್ನ ನಾವು ಇಲ್ಲಿ ಗಮನಿಸಿದ್ದೇವೆ. ಇನ್ನು ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.